ಇಷ್ಟು ಜೋರಾಗಿ ಗಾಳಿ ಬೀಸಿದ್ರು ಕೂಡ ಆ ದೀಪಗಳು ಮಾತ್ರ ಆರ್ತಿಲ್ವಲ್ಲ. ಅಮ್ಮನವ್ರ ದಯ ಇದ್ರೆ ಎಲ್ಲ ಅನುಕೂಲವಾಗಿ ಆಗುತ್ತೆ. ಅಮ್ಮನವರೇ ಇಲ್ಲ ಅಂದೆ, ಎಲ್ಲಿದ್ದಾರೆ ಅಂದೆ, ಎಲ್ಲಿದ್ದಾರೆ ತೋರಿಸು ಅಂದೆ. ಗಿಡದಲ್ಲಿ ಕಲ್ಲಲ್ಲಿ ದೇವ್ರನ್ನ ನೋಡೋ ನಾವು ನಮ್ಮ ಕಣ್ಣೆದುರುಗಡೆನೆ ನಿಲ್ಸಿರುವಂತ ತುಳಸಿ ಅಮ್ಮನವ್ರನ್ನ ಗುರ್ತಿಸ್ಲಿಲ್ಲ ಅಂತಂದ್ರೆ ಹೇಗೆ ಸುಮನ? ಸರಿ ಬಿಡಿ ವಿಶಾಲ್ ಬಾವಾ, ಆ ಅಮ್ಮನವ್ರನ್ನ ನಾನು ಗುರ್ತು ಹಿಡಿದೇ ಇದ್ರು ನಿಮ್ಮಮ್ಮ ಬಂದ್ರೆ ಗುರ್ತು ಹಿಡಿತೀನಲ್ವಾ. ಬರ್ತಾರೆ ನೋಡಿ. ದೊಡ್ಡಮ್ಮ ಬರ್ತಾರಂತೆ. ಏ ಡಮ್ಮಕ್ಕ, ಎಲ್ ಬರ್ತಾರೆ ಗಾಯತ್ರಕ್ಕ? ನನ್ ಕಡೆ ಯಾಕೆ ನೋಡ್ತೀರಾ? ಅಲ್ಲಿ ನೋಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅನ್ಕೊಂಡೆ ಗಾಯತ್ರಿ ಕಡೆ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಸೂಚನೆ ಕಾಣಿಸುತ್ತೆ ಅಂತ. ಡಮ್ಮೋ ಡಮ್ಮ. ಮಾವ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ಹೇಳುವಲ್ಲವ ಸ್ವಾಮಿ, ನನ್ಗೊಂದು ಚಿಕ್ಕ ಸಂದೇಹ. ಏನದು? ರುಂಡ ಇಲ್ದರೋ ದೇವ್ರು ಯಾರು ಅಂತ ಹೇಳ್ತೀರಾ? ಹುಚ್ಚು ಪ್ರಶ್ನೆಗಳನ್ನ ಕೇಳ್ಬೇಡವಲ್ಲವ. ಮಾಮ್, ಸ್ವಾಮಿಗಳಿಗೆ ಅರ್ಥನೇ ಆಗ್ತಿಲ್ಲ. ನೀನ್ ಸುಮ್ನೆ ಇರ್ತೀಯಾ? ಕ್ಷಮಿಸ್ಬಿಡಿ ಸ್ವಾಮಿ. ಮನೇಲಿ ನಡೆದಿರೋ ಪೂಜೆ ನೋಡಿ ಇವನ್ ಹೀಗ್ ಕೇಳ್ದ. ಯಾವ ಪೂಜೆ ಮಾಡಿದ್ದಾರೆ ತಿಲೋತ್ತಮ? ರುಂಡ ಇಲ್ದಿರೋ ಅಮ್ನೋರ್ ಪೂಜೆ ಅಂದ್ರೆ ಏನು ಅಂತ ತಲೆ ಚಿಟ್ಟಿ ಹಿಡಿಯೋ ತರ ಯೋಚನೆ ಮಾಡಿದೀನಿ ಸ್ವಾಮಿ. ಆದ್ರೆ ಅವರು ತುಳಸಿ ಕಟ್ಟೆನ ತಗೊಂಬಂದು ಅಮ್ನೋರ್ ತರ ಅಂದವಾಗಿ ಅಲಂಕಾರ ಮಾಡಿದ್ರು. ಶುಭಪ್ರದ. ತುಳಸಿ ದೇವಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ. ವಿಚಿತ್ರ ವಿಚಿತ್ರ ನಡೀತು ಸ್ವಾಮಿ. ಆ ಗಿಡದ ಎಲೆಯಿಂದ ಒಂದ್ ರೀತಿ ಬೆಳಕ್ ಬಂತು. ಆ ಕಾಂತಿ ಗಾಯತ್ರಿ ಕೈ ಇರೋ ಜಾಗನ ತೋರ್ಸತ್ತೆ ಅಂತ ನಯನಿಗೆ ಹೇಳಿದ್ರಂತೆ. ಅದು ತೋರಿಸ್ತಾ? ತೋರ್ಸಿದ್ರೆ ನಿಮ್ಮ ಹತ್ರ ಯಾಕೆ ನಾನ್ ಬರ್ತಿದ್ದೆ ಸ್ವಾಮಿ? ಏಯ್, ಹಾಗನ್ಬಾರ್ದು ಕಣೋ, ಹರ್ಟ್ ಆಗತ್ತೆ. ಸಾರಿ ಸ್ವಾಮಿ. ಆದ್ರೆ ಏನ್ ನಡೀತು ಅಂತಂದ್ರೆ, ಆ ಬೆಳಕು ಗಿಡದ ಎಲೆಯಿಂದ ಬಂದಾದ್ಮೇಲೆ ಕನ್ನಡಿ ಹಿಡ್ಕೊಂಡು ನಿಂತ್ಕೊಂಡಿದ್ರು ನನ್ ಹೆಂಡತಿ ಹಾಸಿನಿ ಮತ್ತೆ ಮೂರ್ತಿ ಮಾವ. ಅಯ್ಯೋ, ಇಬ್ರಿಗೂ ಬುದ್ಧಿ ಇಲ್ಲ. ಏನಾದ್ರೂ ಹೇಳಿದ್ರೆ ನೊಂದ್ಕೋತಾರೆ. ಆ ಕಾಂತಿ ಯಾವ ದಿಕ್ಕಿನಲ್ಲಿ ಹೋಯ್ತು ಅಂತ ನೀವಿಬ್ರು ನೋಡಿದ್ರ? ಪಶ್ಚಿಮದ ಕಡೆ. ದಕ್ಷಿಣದ ಕಡೆ ಅನ್ಕೋತೀನಿ ಮಾಮ್. ಇಲ್ಲ ಇಲ್ಲ, ಉತ್ತರದ ಕಡೆ ಇರ್ಬೋದು. ದಿಕ್ ಹೇಳಕ್ಕಾಗ್ಲಿಲ್ಲ ಅಂದ್ರು ಅದು ಯಾರ ಕಡೆ ಹೋಯ್ತು ಅನ್ನೋದಾದ್ರೂ ಹೇಳಿ. ಗಾಯತ್ರಿ ಪುಟ್ಟಿ ಇದ್ಲು. ಗಾಯತ್ರಿ ಪಾಪುನ ಮುಂದಿಟ್ಕೊಂಡು ನೀವು ಗಾಯತ್ರಿ ದೇವಿ ಬಗ್ಗೆ ಸಂಪೂರ್ಣವಾಗಿ ವಿವರ ತಿಳ್ಕೋಬಹುದು. ಆ ಮಗುನ ಕಿಡ್ನಾಪ್ ಮಾಡ್ಬೇಕಾ ಸ್ವಾಮಿ? ಏಯ್, ಅರ್ಥ ಮಾಡ್ಕೊಳ್ತೆ ಏನೇನೋ ಮಾತಾಡ್ಬೇಡ. ಆ ಮಗುವಿಂದ ಗಾಯತ್ರಕ್ಕನ ಅಡ್ರೆಸ್ ತಿಳ್ಕೋಬಹುದು ಅಂತ ಹೇಳ್ತಿದ್ದಾರೆ. ಓ ಐ ಸಿ. ಗಾಟ್ ಇಟ್ ಗಾಟ್ ಇಟ್ ಗಾಟ್ ಇಟ್. ಸ್ವಾಮಿ, ಅದ್ ಹೇಗೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಒಂದೇ ನಿಮಿಷ. ಇಟ್ಟ ಸ್ವಾಮಿ. ಪುಡಿ
ಈ ಪೌಡರ್ನ ಏನ್ ಮಾಡ್ಬೇಕು ಸ್ವಾಮಿ? ಸಿಂಪಲ್ ಮಾಮ್. ಒಂದ್ ಗ್ಲಾಸ್ ನೀರ್ಗೆ 1 ಚಮಚ ಪುಡಿ ಹಾಕೊಂಡು ಬೆಳಿಗ್ಗೆ ಸಂಜೆ 2 ಹೊತ್ತು ಕುಡಿದ್ರೆ ಸಾಕು. ಹಾಗ್ ಮಾಡಿದ್ರೆ ಕತೆ ಮುಗಿಯುತ್ತೋ ಮೂರ್ಖ? ಆ, ಹೌದಾ? ಹೌದು. ಆ, ಆ, ಹೇಗೆ ಸ್ವಾಮಿ? ಏಯ್, ಎಲ್ಲ ಅವರೇ ಹೇಳ್ಬೇಕು ಅಂದ್ರೆ ಸುಮ್ನೆ ತೊಂದ್ರೆ ಕೊಟ್ಟಂಗ ಆಗಲ್ವೇನೋ? ಆ, ಪೂರ್ತಿಯಾಗಿ ಹೇಳೋದಕ್ ಬಿಡುತ್ತಿಲ್ಲೋ ತಮ್ಮ. ಯಾಕೆ ಅಂದ್ರೆ ಇವನಂತ ಬುದ್ಧಿಹೀನರು ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿ ಕೊನೆಗೆ ಕಷ್ಟಕ್ಕೆ ಸಿಕ್ಕಾಕೋತಾರೆ. ನೀವು ತೂತ್ ಎಲ್ ಬೀಳುತ್ತೆ ಅಂತ ಹೇಳಲೇ ಇಲ್ಲ. ಈ ಪುಡಿನ ನೀರಲ್ಲಿ ಹಾಕಿ ಕುಡಿದ್ರೆ ಗಂಟ್ಲಲ್ಲಿ ತೂತಾಗತ್ತೆ. ಅಯ್ಯೋ, ನಿಜನಾ? ಹೇಗ್ ಉಪಯೋಗಿಸ್ಬೇಕು ಸ್ವಾಮಿ? ಗಾಯತ್ರಿ ದೇವಿ ಭಾವಚಿತ್ರಕ್ಕೆ, ಗಾಯತ್ರಿ ಪುಟ್ಟಿ ಮುಖಕ್ಕೆ ಈ ಪುಡಿನ ಹಚ್ಚಿ, ಅದಾದ್ಮೇಲೆ ಬೂದಿ ಮೆತ್ತಿರೋ ಕನ್ನಡಿಯಲ್ಲಿ